ಯಾವಾಗ ಬೆಟ್ಟ ಹೋಗ್ತಾ ಇರುತ್ತೋ ನೀರು ಹೊಟ್ಟೋಗುತ್ತೆ, ನೀರು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಬೆಟ್ಟದಿಂದ ಬರ್ತಕ್ಕಂಥ ನೀರು ಹರಿದು ಕೆರೆ ಕಟ್ಟೆ ಎಲ್ಲ ತುಂಬುತ್ತೆ. ನೀವು ಎಲ್ಲಿಂದ ಎಲ್ಲೇ ನೋಡಿ, ಎಲ್ಲೆಲ್ಲಿ ಬೆಟ್ಟಗಳಿದೆ ಆ ಬೆಟ್ಟದ ತಪ್ಪಲಲ್ಲೇ ನದಿ ಉಗಮ ಆಗಿರ್ತಕ್ಕಂಥದ್ದು, ದೊಡ್ಡ ದೊಡ್ಡ ಕೆರೆ, ಅಲ್ಲಿಂದ ನೀರು ಶೇಖರಣೆ ಆಗೋಕ್ಕೆ ಬೆಟ್ಟ ಬಹಳ ಸಹಾಯ ಮಾಡುತ್ತೆ. ಅಂದರೆ ಅದು ನ್ಯಾಚುರಲ್ ಆಗಿರ್ತಕ್ಕಂಥದ್ದು. ಸ್ಟ್ರೀಮ್ ಅಂತ ನಾವು ಕರಿತೀವಿ ಇಂಗ್ಲೀಷಲ್ಲಿ, ಸ್ಟ್ರೀಮ್ಸ್, ವಾಟರ್ ಸ್ಟ್ರೀಮ್ಸ್ ಅಂತ ಕರಿತೀವಿ. ವಾಟರ್ ಸ್ಟ್ರೀಮ್ಸ್ ಬರೋದೇ ಬೆಟ್ಟದಿಂದ. ಇಲ್ಲೆಲ್ಲರೂ ಏನು ಮಾಡ್ತಾರೆ, ಗೋವರ್ಧನ ಇದು ಬೆಟ್ಟನ ಪುಡಿ ಮಾಡೋದು, ನಾವು ಗೋವರ್ಧನಗಿರಿ ಪೂಜೆ ಮಾಡ್ತಾಯಿದ್ದೀವಿ ಅಂತ ಹೇಳೋದು. ಪ್ರಕೃತಿನ ಉಳಿಸ್ದಲೇ ಪೂಜೆ ಮಾಡಿದ್ರೆ ವೇಸ್ಟೇ ನಾವೆಲ್ಲ. ಬೆಂಗಳೂರಲ್ಲಿ ಸುತ್ತಮುತ್ತಲು ಎಷ್ಟು ಬೆಟ್ಟಗಳಿತ್ತು, ಇವತ್ತು ಬೆಟ್ಟಗಳೇ ಇಲ್ಲ. ನಮ್ಮ ಕಾಲು ಕೆಳಗಡೆ ಚಪ್ಪಡಿಗಳ ಹಾಕ್ಕೊಳ್ತಾ ಇದ್ದೀವಿ, ಮನೆ ಮುಂದೆ ಚಪ್ಪಡಿ ಹಾಕ್ಕೊಳ್ತಾ ಇದ್ದೀವಿ, ದುಡ್ಡು ಕೊಡೋದು ಮಾಡೋದು ಅಂತ. ಇವತ್ತು ಕಲಿಯುಗದಲ್ಲಿ ಎಲ್ಲನೂ ಕೂಡ ನಶ್ವರ ಆಗಬೇಕು ಅಂತ ಎಲ್ಲರೂ ಗೊತ್ತಿರ್ತಕ್ಕಂಥದ್ದೇ. ಅದು ಒಳ್ಳೆಯವರು ಜೊತೆಗೆ ಸೇರ್ಕೊಂಡಿರ್ತಾರೆ, ಕೆಟ್ಟವರು ಸೇರಿಕೊಂಡು ಒಟ್ಟಲ್ಲಿ ಪ್ರಕೃತಿ ಹಾಳಾಗುತ್ತೆ. ಇದು ಜಸ್ಟ್ ಸ್ಟಾರ್ಟ್ 5000 ವರ್ಷ ಆಗಿದೆ. ಎಂಥ ಪ್ರಕೃತಿಯ ವಿಕೋಪಗಳು ಆಗ್ತಕ್ಕಂಥದ್ದೇ ನಾವು ಪ್ರಕೃತಿಯನ್ನು ಹಾಳು ಮಾಡಿರೋದ್ರಿಂದ ಅಂಥೇಳಿ. ಇದು ನಿಜವಾದ ಸಂಕೇತ. ನಮ್ಮವ್ರು ಏನು ಮಾಡಿದ್ದಾರೆ, ಕತೆ ಹೇಳಿದ್ರು, ಕತೆಯ ಸಾರಾಂಶ ಬಿಟ್ಟರು. ನಮ್ಮ ಎಲ್ಲ ಮನುವಾದಿಗಳು ಅಂತಲೇ ಹೇಳ್ತೀನಿ ನಾನು. ಮನುವಾದಿಗಳಲ್ಲ ನಾವೆಲ್ಲ, ಮನುಸ್ಮೃತಿ, ಮನು ಓದಿರೋರು ಈ ಮನುವಾದಿಗಳು. ಕತೆ ಬಿಟ್ಟರು, ಅದರಲ್ಲಿರ್ತಕ್ಕಂಥ ತಾತ್ಪರ್ಯ, ಅದರಲ್ಲಿ ಇರ್ತಕ್ಕಂಥ ಒಂದು ವಿಜ್ಞಾನ ಬಿಟ್ಟರು. ಯಾವಾಗ ನಾವು ಬರೀ ಗೋ ಸಂರಕ್ಷಣೆ ಅಂತ ಓಡಾಡ್ತಾ ಇದ್ದಾರೆ ಕೆಲವರೆಲ್ಲ. ಏನು ಮಾಡಿದ್ರೂ ಕೂಡ ಗೋನ ಹುಟ್ಟಿಸ್ಬೋದು ಎಷ್ಟು ಬೇಕಾದರೂ. ಸಿಂಪಲ್. ಗೋ ಹಾಳು ಮಾಡಿದ್ರೆ ಯಾರೋ ಒಬ್ಬರು ಗೋಳುಗಳನ್ನ ಏನೇನೋ ತೊಗೊಂಡೋಗಿ ಮಾಡಿದ್ರಲ್ವಾ. ಯಾಕೆಂದರೆ ಈ ಗೋವರ್ಧನ ಪೂಜೆಯಲ್ಲಿ ಹಸು ಮತ್ತು ಎತ್ತುಗಳಿಗೂ ಕೂಡ ಪೂಜೆ ಮಾಡ್ತಾರೆ. ಬೆಂಕಿ ಹಾಯಿಸೋದು ಅಂತ ಕರೀತಾರೆ. ಬೆಂಕಿಯ ಮೇಲೆ ಹಾಯಿಸ್ತಾರೆ ಹಳೆ ಕಡೆ, ಇದು ಹಳ್ಳಿ ಕಡೆ ಎಲ್ಲ. ಅದನ್ನು ಏನು ಮಾಡಿದ್ರೂ ಕೂಡ ಮತ್ತೆ ಸಂರಕ್ಷಣೆ ಮಾಡ್ಬೋದು, ಅದರ ಸಂತತಿ ಜಾಸ್ತಿ ಮಾಡ್ಬೋದು. ಇದಕ್ಕೆ ಯಾರಾದರೂ ಒಬ್ಬರು ಬರಬೇಕು. ಬರೀ ಗೋಗಳ ಲೆವೆಲಲ್ಲಿ ಬಂದಿದ್ದಾರೆ. ಗೋಗಳು ಎಷ್ಟು ಬೇಕಾದ್ರೂ ಇನ್ನೂ ಒಂದು 10 ವರ್ಷ ಯಾವುದೂ ಇಲ್ಲ ಅಂದರೆ ಒಂದು 2 ಇಟ್ಕೊಂಡು ಬೇಕಾದ್ರೆ 1000 ಮಾಡ್ಬೋದು. ಅವ್ರವ್ರು ಪಾಕ್ಪಕ್ಕೆ ಹೋಗ್ತಾರೆ. ಬಟ್ ಅದಾದರೆ ಸೈಕಲಲ್ಲಿ ಬರುತ್ತೆ. ಅದ್ರ ಬಗ್ಗೆ ನಾವು ಇದು ಮಾಡಲ್ಲ. ಅದು ಅವ್ರವರು ಪಾಪಗಳು, ಅವ್ರವ್ರ ಮನಸ್ಥಿತಿಗಳು, ಪರಿಸ್ಥಿತಿಗಳು ಅದಿರುತ್ತೆ. ಬಟ್ ಆದರೆ ಬೆಟ್ಟವನ್ನೇ ಕಡಿದ್ರೆ ಇನ್ನೊಂದು ಎಲ್ಲಿ ತಗೊಬರ್ತಾರೆ. ಆ ಬೆಟ್ಟದ ಮೇಲೆ ತಾನೇ ಎಲ್ಲ ಹಸುಗಳು ಮೇಯೋದು. ಗುಡ್ಡೆ ಹೋಗೋವೆಲ್ಲವು ಕರ, ದನ, ಹಸ ಎಲ್ಲ ಅಂತ ಹೇಳೋರು, ಗುಡ್ಡೆ ಅಂತ ಹೇಳೋರು. ಆ ಗುಡ್ಡೆ ಮೇಲೆ ಅಗಾಧವಾಗಿರ್ತಕ್ಕಂಥ ಹುಲ್ಲುಗಳು. ಈ ಗೋ ಸಂರಕ್ಷಣಾ ಮಾಡೋರು ಅದನ್ನು ಕೂಡ ಸ್ವಲ್ಪ ತಲೆಯಲ್ಲಿ ಹಾಕೋಬೇಕು. ಬೆಟ್ಟ ಉಳಿಬೇಕು ಅಂತ. ಇವತ್ತು ಬೆಟ್ಟಗಳಲ್ಲಿ ಎಲ್ಲ ಆ ಕಡೆ ಏನಾಗಿದೆ, ಎಲ್ಲ ರೆಸಾರ್ಟ್ಗಳು ಮಾಡಿದ್ದೀವಿ. ರೆಸಾರ್ಟ್ ಮಾಡ್ಕೊಂಡ್ರೆ ತೆಗೆದು ಬಿಡ್ಬೋದು, ಅದು ಈಸಿ, ಅದೇನು ತೊಂದರೆ ಇಲ್ಲ. ಬೆಟ್ಟವನ್ನೇ ಕಡ್ದುಬಿಟ್ರೆ, ಕಡ್ದು ಸೈಟ್ ಮಾಡಿಬಿಟ್ಟವ್ರೆ. ಹಿಂಗಿದ್ದಿದ್ದು ಹಿಂಗೆ ಮಾಡಿ ಇನ್ನು ತಪ್ಪಲ್ಗೆ ಹೋಗೋಣ ಅಂತ ಮುಂದೆ ಹೋಗಿ ಕೊನೆಗೆ ಅದೇ ನಮ್ಮ ಮೇಲೆ ಬೀಳುತ್ತೆ.